ನಟ ಯಶ್ ತಾಯಿ ವಿರುದ್ಧ ಅಕ್ರಮ ಜಾಗ ಒತ್ತುವರಿ ಆರೋಪ ಕೇಳಿಬಂದಿರೋದು. ಬೆಳ್ಳಂಬೆಳಗ್ಗೆ ಅಕ್ರಮ ಕಾಂಪೌಂಡ್ ಅನ್ನು ಇವತ್ತು ತೆರವುಗೊಳಿಸಲಾಗಿದೆ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿರುವಂತಹ ಮನೆಯ ಪಕ್ಕದಲ್ಲೇ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕೊಂಡಿದ್ರು ಅನ್ನುವಂತಹ ವಿಚಾರ. ಸೊ ಹೀಗಾಗಿ ನ್ಯಾಯಾಲಯದ ಅನುಮತಿಯ ಮೇರೆಗೆ ಅಕ್ರಮ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಯಶ್ ತಾಯಿ ವಿರುದ್ಧ 1500 ಅಡಿ ಜಾಗ ಒತ್ತುವರಿ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಯಾವಾಗದಿಂದ ಒತ್ತುವರಿಯಾಗಿರೋದು, ಜೊತೆಗೆ ಕೋರ್ಟ್ ಆದೇಶದಲ್ಲಿ ಏನಿದೆ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆ. ಯಾವಾಗದಿಂದ ಒತ್ತುವರಿಯಾಗಿತ್ತು, ಜೊತೆಗೆ ಕೋರ್ಟ್ ಆದೇಶದಲ್ಲಿ ಏನಿದೆ ಹರೀಶ್? ಓಕೆ, ಸಂಪರ್ಕ ಕಡಿತಗೊಂಡಿದೆ. ನ್ಯಾಯಾಲಯದ ಅನುಮತಿಯ ಮೇರೆಗೆ ಅಕ್ರಮವಾಗಿ ಕಟ್ಟಿದ್ದಂತಹ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ಲಕ್ಷ್ಮಮ್ಮ ಅನ್ನೋರ ಜಾಗದಲ್ಲಿ ಅಕ್ರಮವಾಗಿ ಯಶ್ ತಾಯಿ ಪುಷ್ಪ ಅವರು ಕಾಂಪೌಂಡ್ ಅನ್ನ ಹಾಕೊಂಡಿದ್ರು. ಸೊ ಹಾಗಾಗಿ ಅದನ್ನು ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಇವತ್ತು ನಡೆಸಲಾಗಿದೆ. ಕಾಂಪೌಂಡ್ ಹಾಕಿದ್ದ ದಿನವೇ ಠಾಣೆಗೆ ದೂರನ್ನ ಕೊಡಲಾಗಿತ್ತು. ಅದಾದ ನಂತರ ನ್ಯಾಯಾಲಯಕ್ಕೆ ಯಶ್ ತಾಯಿ ಸೂಕ್ತ ದಾಖಲಾತಿಯನ್ನ ಒದಗಿಸಿರಲಿಲ್ಲ. ಸೊ ಹೀಗಾಗಿ ಈಗ ಕೋರ್ಟ್ ಈ ಆದೇಶವನ್ನು ಕೊಟ್ಟ ನಂತರ ಕೋರ್ಟ್ ಸೂಚನೆ ಮೇಲೆಗೆ ಈಗ ತೆರವುಗೊಳಿಸಲಾಗಿದೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದ ದೃಶ್ಯ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಇರುವಂತಹ ಯಶ್ ಅವರ ಮನೆ. ಸೊ ಅಲ್ಲಿ ಅಕ್ರಮವಾಗಿ 1500 ಅಡಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಾಂಪೌಂಡ್ ಅನ್ನು ಕಟ್ಟಿದ್ರು ಅನ್ನೋದು ಯಶ್ ತಾಯಿ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ. ಹೀಗಾಗಿ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಆ ಜಾಗವನ್ನು ಈಗ ತೆರವುಗೊಳಿಸಲಾಗಿದೆ. ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಇವತ್ತು ನಡೆಸಲಾಯಿತು. ಕಾಂಪೌಂಡ್ ಹಾಕಿದ್ದ ದಿನವೇ ಠಾಣೆಗೆ ದೇವರಾಜನವರು ದೂರನ್ನು ಕೊಟ್ಟಿದ್ರು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಯನ್ನು ಕೂಡ ಒದಗಿಸಿರಲಿಲ್ಲ. ಸೊ ಈಗ ಕೋರ್ಟ್ ಅನುಮತಿಯ ಮೇರೆಗೆ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾಗ ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಣ್ಣವರು ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಡಿ ಪಿ ಓರ್ಡ್ರು 2020ರಲ್ಲಿ ಫಸ್ಟ್ ಆಕ್ಟೋನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ ಡಿ ಪಿ ಓರ್ಡ್ರು ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಾಯಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದರು. ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದವರು ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವರದ ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ. ಅದನ್ನು ಯಾರು ಕಾಂಪೌಂಡ್ ಕಟ್ಟಿದ್ದವರು ಯಶು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.